ಚಟುವಟಿಕೆಯಲ್ಲಿ ಸದಾ ಮುಂದಿದ್ದು ಆಂಗ್ಲ ಭಾಷೆಯಲ್ಲಿ ಯಾವುದೇ ಒಂದು ಚಟುವಟಿಕೆ ಕೊಟ್ಟು ಸದಾ ಮುಂದಿರ್ತಾನೆ ಅಂತಹ ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಪ್ರತಿಶತ 100ಕ್ಕೆ 100 ಅಂಕಗಳನ್ನು ತೆಗೆದು ನಮ್ಮ ಶಾಲೆ ಕೀರ್ತಿ ಮತ್ತು ಕನ್ನಡದ ಕೀರ್ತಿಯನ್ನು ತಂದಿದ್ದಾನೆ. ಆ ವಿದ್ಯಾರ್ಥಿ ಸೈಯದ್ ಅಬ್ದುಲ್ ವಾಜಿದ್ ವೇದಿಕೆಗೆ ಬರೀತಾ ಇದ್ದಾರೆ. ವಸಂತ ಕುಮಾರಣ್ಣ ಅವರ ಕನ್ನಡ ಶಿಕ್ಷಕರು ವೇದಿಕೆಗೆ ಬರಬೇಕು. ಹಾಗೆಯೇ ಸದಾ ಸೌಮ್ಯವಾಗಿ ಇದ್ದು ಶಿಸ್ತಿನ ಸಿಪಾಯಿ ರೀತಿ ನಿಯಮಬದ್ಧರಾಗಿ ಪರಿಶ್ರಮ ವಹಿಸಿ ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಗಳಿಸಿ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ ದೀಪ ಕನ್ನಡ ಶಿಕ್ಷಕರ ಮಗನಾಗಿ ಅವರ ಗೌರವವನ್ನು ಕಾಪಾಡಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಗಳಿಕೆಯ 10 ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಒಬ್ಬನಾಗಿ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದಂತ ಸಂಜೀವ್ ಎಸ್ ನಾಯಕ್ ವೇದಿಕೆಗೆ ಬರಬೇಕು. ನಿರಂತರ ಪರಿಶ್ರಮ ಯಶಸ್ಸಿಗೆ ಒಂದು ಸಾಧನೆಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಪ್ರಾರಂಭಿಕ ಹಂತಗಳಲ್ಲಿ ಎಳೆದಿದ್ದರೂ ಸಹ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಂಡಂತಹ ಭೂಮಿಕಾ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಪಟಪಟ ಎಂದು ಮಾತನಾಡುತ್ತಾ ಹಾಗೆ ಎಸ್ಎಸ್ಎಲ್ಸಿಯಲ್ಲೂ ಸಹ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ ಜಾಗೃತಿ ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕು. ಗಣ್ಯರು ಸಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸನ್ಮಾನಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಶಿಕ್ಷಕರಾದ ವಸಂತ ಕುಮಾರಣ್ಣ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಗಳು ಕೊಡ್ತಾ ಇರಬೇಕು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನೆಕ್ಸ್ಟ್ ನೀವೇ ಇಲ್ಲಿ. ಚಪ್ಪಾಳೆಗೆ ಶಕ್ತಿಯೇ ಇದೆ. ಕನ್ನಡ ಅಂದ್ರೆ ಶಕ್ತಿ ಅಂತ ಹೇಳಿದ್ದೀನಿ. ನಿಮ್ಮ ಹಿರಿಯ ವಿದ್ಯಾರ್ಥಿ ದೀಪಾಗೆ ಸನ್ಮಾನ ನಡೆಯುತ್ತಿದೆ. ಈಗ ಸಂಜೀವ್ ಎಸ್ ನಾಯಕ್ ಸನ್ಮಾನವನ್ನು ಪಡ್ಕೋತಾ ಇದ್ದಾನೆ. ಜೋರಾದ ಚಪ್ಪಾಳೆಗಳು ಕೊಡಬೇಕು. ಎಸ್ಎಲ್ಸಿ ವಿದ್ಯಾರ್ಥಿಗಳು ಎಲ್ಲರೂ ಎದ್ದು ನಿಂತು ಅವ್ರನ್ನೇ ನಿಜವಾಗ್ಲೂ ಚಪ್ಪಾಳೆಗಳು ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದಲೇ ಬರ್ತಾ ಇಲ್ಲ. ಅಬ್ದುಲ್ ವಾಜಿದ್ ಎಸ್ಎಲ್ಸಿಯಲ್ಲಿ ಪ್ರತಿಶತ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಲ್ಲದೆ ಅತ್ಯುತ್ತಮ ಅಂಕ ಗಳಿಸಿ ಶಾಲೆಯ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ನಿಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಎಲ್ಲರೂ ಜೋರದ ಚಪ್ಪಾಳೆಗಳನ್ನು ಅಭಿನಯಿಸಬೇಕು. ಹೀಗೆ ಕನ್ನಡದ ಜಾಗೃತಿ, ಕನ್ನಡದ ಮನ, ಅವಳ ತನು ಮನ ಎಲ್ಲವೂ ಕೂಡ ಕನ್ನಡಕ್ಕಾಗಿ ನುಡಿತಾ ಇರುತ್ತೆ. 100ಕ್ಕೆ 100 ಅಂಕವನ್ನು ಗಳಿಸಿದರೆ ಅಷ್ಟೇ ಅಲ್ಲ, ಕನ್ನಡದ ಅಭಿಮಾನವನ್ನು ಕೂಡ ಯಾವಾಗಲೂ ಹೊಂದಿರ್ತಾರೆ. ಸೊ ಜಾಗೃತಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ
ಅವರನ್ನ ಅಭಿನಂದಿಸಬೇಕು. ನವೀನ್ ಸರ್ ಅವರನ್ನ ಗೌರವಿಸ್ತಾರೆ. ಯಾವ ವಿದ್ಯಾರ್ಥಿ ನಿಮ್ಮ